ಗೈಸ್ ನಮಸ್ಕಾರ. ಜಸ್ಟ್ ಇಮ್ಯಾಜಿನ್ ನೀವೊಂದು ಅಡ್ವೆಂಚರಸ್ ಟ್ರಿಪ್ನ ಪ್ಲಾನ್ ಮಾಡಿರ್ತೀರಾ, ಆದರೆ ಅದು ಹಾರಿಫೈಡ್ ಆಗಿ ಎಂಡ್ ಆದರೆ ಹೇಗಿರುತ್ತೆ? ಹೌದು, ಇದು ಆಸ್ಟ್ರೇಲಿಯಾದ ಈ 3 ಜನ ಫ್ರೆಂಡ್ಸ್ನ ಜೀವನದಲ್ಲಿ ಆದಂತಹ ರಿಯಲ್ ಸ್ಟೋರಿ. ಹೌ ದ ಅಡ್ವೆಂಚರಸ್ ಬಿಕಮ್ ಹಾರಿಫೈಡ್. ಓಕೆ ಗೈಸ್, ಸ್ಟೋರಿ ಕಡೆ ಬಂದರೆ ಇದರಲ್ಲಿ ಬರೋ ಮೇನ್ ಕ್ಯಾರೆಕ್ಟರ್ಸ್ ಶಾನ್, ಆಶ್ಲೆ ಅಂಡ್ ಬ್ರೆಟ್ ಅಂತ. ಇವರು 3 ಜನ ಆಸ್ಟ್ರೇಲಿಯಾದ ಡಾರ್ವಿನ್ಸ್ ಅನ್ನೋ ಸಿಟಿಯಲ್ಲಿ ವಾಸ ಮಾಡ್ತಿರ್ತಾರೆ. ಸಂಡೇ ಬಂದರೆ ಇವರಿಗೆ ಎಲ್ಲಾದರೂ ಸುತ್ತಾಡೋಕ್ಕೆ ಹೋಗುವಂತಹ ಒಂದು ಹಾಬಿ ಇರುತ್ತೆ. ಹೀಗಿದ್ದಾಗ ಒಂದು ಸಂಡೇ ಅವರು ಕೂತ್ಕೊಂಡು ಯೋಚನೆ ಮಾಡ್ತಾರೆ, ನೆಕ್ಸ್ಟ್ ಸಂಡೇ ನಾವಿರೋ ಡಾರ್ವಿನ್ ಸಿಟಿಯಿಂದ ಆಸ್ಟ್ರೇಲಿಯಾದ ನಾರ್ತ್ ಸೈಡಲ್ಲಿ ಬರೋ ಫಾರೆಸ್ಟ್ಗೆ ಕ್ವಾಡ್ ಬೈಕಲ್ಲಿ ಟ್ರಿಪ್ ಹೋಗೋಣ ಅಂತ ಪ್ಲಾನ್ ಮಾಡ್ತಾರೆ. ಸೊ ಎಲ್ರಿಗೂ ಕೂಡ ಒಪ್ಪಿಗೆ ಆಗುತ್ತೆ, ಟ್ರಿಪ್ ಫಿಕ್ಸ್ ಆಗುತ್ತೆ. ಹೀಗೆ ಒಂದು ವಾರ ಕಳೆಯುತ್ತೆ. ಅವರು ಟ್ರಿಪ್ ಹೋಗಬೇಕಾಗಿರೋ ದಿನಾನೂ ಕೂಡ ಬರುತ್ತೆ. ಅದು 2003 ಡಿಸೆಂಬರ್ 3ನೇ ತಾರೀಕು ಭಾನುವಾರ ಬೆಳಗ್ಗೆ. ಅವರಿಗೆ ಟ್ರಿಪ್ಗೆ ಬೇಕಾಗಿರುವಂತಹ ಐಟಮ್ಸ್ಗಳನ್ನೆಲ್ಲ ಪ್ಯಾಕ್ ಮಾಡಿಕೊಂಡು ಕ್ವಾಡ್ ಬೈಕಲ್ಲಿ ನಾರ್ತ್ ಸೈಡಲ್ಲಿರೋ ಫಾರೆಸ್ಟ್ಗೆ ಟ್ರಿಪ್ಗೆ ಹೋಗ್ತಾರೆ. ಅದು ತುಂಬಾ ಡೀಪ್ ಫಾರೆಸ್ಟ್ ಆಗಿರುತ್ತೆ. ಇವರು ಸುತ್ತುತ್ತಾರೆ, ಎಷ್ಟು ಸುತ್ತಿದ್ರು ಕೂಡ ಇವರಿಗೆ ಬೇಜಾರೇ ಆಗೋದಿಲ್ಲ. ಮಧ್ಯಾಹ್ನ ತನಕ ಸುತ್ತಿ ನಂತರ ಲಂಚ್ ಬ್ರೇಕ್ ಮಾಡ್ಕೊಂಡು ಆಮೇಲೂ ಕೂಡ ಸುತ್ತೋಕೆ ಶುರು ಮಾಡ್ತಾರೆ. ಸಂಜೆ ತನಕ ಸುತ್ತಿ 4:15 ಅಷ್ಟೊತ್ತಿಗೆ ಇನ್ನೊಂದು ಕಾಡ್ಗೆ ಹೋಗ್ತಾರೆ. ಅದು ಡಿಸೆಂಬರ್ ತಿಂಗಳಾಗಿರೋದ್ರಿಂದ ಸ್ವಲ್ಪ ಮಳೆ ಬಂದಿರುತ್ತೆ. ಸೊ ಅವರ ಗಾಡಿ ಮತ್ತೆ ಅವರ ಬಟ್ಟೆಗಳು ಎಲ್ಲದೂ ಕೂಡ ತುಂಬಾ ಕೆಸರಾಗ್ಬಿಡುತ್ತೆ. ಅಲ್ಲೇ ಯಾವ್ದಾದ್ರು ನದಿ ಸಿಕ್ಕಿದ್ರೆ ಬೈಕ್ ಮತ್ತೆ ಬಟ್ಟೆಗಳನ್ನ ವಾಶ್ ಮಾಡ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಯಾವ್ದಾದ್ರು ನದಿ ಸಿಗ್ಬೋದಾ ಅಂತ ಸರ್ಚ್ ಮಾಡ್ತಾರೆ. ಕೊನೆಗೆ ಇವರಿಗೆ ಅದೇ ಕಾಡಲ್ಲಿ ಹರಿತಿದ್ದ ಫೆನೆಸನ್ ನದಿ ಕಾಣುತ್ತೆ. ಆ ನದಿ ತುಂಬಾ ಡೀಪ್ ಆಗಿರುತ್ತೆ, ಜೊತೆಗೆ ಆ ನದಿಯ ನೀರು ತುಂಬಾ ಡಾರ್ಕ್ ಕಲರ್ ಆಗಿರುತ್ತೆ. ಹಾಗೇನೆ ಆ ನದಿ ಪಕ್ಕದಲ್ಲಿ ಒಂದು ಬೋರ್ಡ್ ಹಾಕಿರ್ತಾರೆ, ಕ್ರಾಕೊಡೈಲ್ಸ್ ಇದೆ, ಯಾರು ಕೂಡ ಸ್ವಿಮ್ ಮಾಡಬೇಡಿ ಅಂತ. ಆ ಬೋರ್ಡ್ ಸ್ವಲ್ಪ ಹಳೇದಾಗಿರುತ್ತೆ, ಅದಕ್ಕೋಸ್ಕರ ಇವರು ಅದನ್ನ ನೆಗ್ಲೆಕ್ಟ್ ಮಾಡ್ಬಿಟ್ಟು ಆ ನದಿಗೆ ಇಳಿತಾರೆ. ಇವರ ಬೈಕ್ ಮತ್ತೆ ಬಟ್ಟೆಗಳನ್ನ ಎಲ್ಲ ನೀಟಾಗಿ ವಾಶ್ ಮಾಡ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಾರೆ. ಆಗ ಬ್ರೆಟ್ ಇದ್ದವನು ನಾನು ಸ್ವಲ್ಪ ಹೊತ್ತು ಸ್ವಿಮ್ ಮಾಡ್ಬೇಕು ಅಂತ ಹೇಳ್ತಾನೆ. ಆಶ್ಲೆ ಮತ್ತೆ ಶಾನ್ ಇದ್ದವರು ಇಲ್ಲ ಬೇಡ, ನೀರ್ ತುಂಬಾ ಡಾರ್ಕ್ ಆಗಿದೆ ಅಂತ ಹೇಳ್ತಾರೆ. ಆದ್ರೂ ಕೂಡ ಬ್ರೆಟ್ ನೀರಿಗೆ ಹಾರಿ ಸ್ವಿಮ್ ಮಾಡೋಕೆ ಶುರು ಮಾಡ್ತಾನೆ. ಅವನು ಸ್ವಿಮ್ಮಿಂಗ್ ಅಲ್ಲಿ ಸ್ವಲ್ಪ ಎಕ್ಸ್ಪರ್ಟ್ ಆಗಿರ್ತಾನೆ. ಸೊ ಇವರಿಬ್ರು ತಲೆ ಕೆಡಿಸ್ಕೊಳ್ಳೋದಿಲ್ಲ, ಸ್ವಿಮ್ ಮಾಡ್ಕೊಂಡು ಬರ್ತಾನೆ ಅಂತ ಸುಮ್ಮನಾಗಿ ಸೈಡ್ ಅಲ್ಲೇ ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಆ ಫೆನೆಸನ್ ನದಿ ತುಂಬಾ ಡೀಪ್ ಇರೋದ್ರ ಜೊತೆಗೆ ತುಂಬಾ ವೈಡ್ ಆಗಿನೇ ಇರುತ್ತೆ. ಆದ್ರೆ ಈ ಬ್ರೆಟ್ ಸ್ವಿಮ್ ಮಾಡ್ಕೊಂಡು ನದಿಯ ಮಧ್ಯ ಭಾಗಕ್ಕೆ ಹೋಗಿರ್ತಾನೆ. ಸಡನ್ ಆಗಿ ನೀರೊಳಗೆ ಹೋಗಿ ಮೇಲ್ ಬಂದು ಕಿರ್ಚಾಡೋಕೆ ಶುರು ಮಾಡ್ತಾನೆ. ಇವರಿಬ್ರು ಅನ್ಕೊಳ್ತಾರೆ ಏನೋ ಪ್ರಾಂಕ್ ಮಾಡ್ತಿದ್ದಾನೆ ಅಂತ ಸುಮ್ನಾಗ್ಬಿಡ್ತಾರೆ. ಆದ್ರೆ ಪುನಃ ಮತ್ತೆ ಅದೇ ರಿಪೀಟ್ ಆಗುತ್ತೆ. ಹಾಗೆ ಅವನಿದ್ದಂತಹ ಜಾಗ ಸ್ವಲ್ಪ ರೆಡ್ ಆಗ್ತಾ ಬರುತ್ತೆ. ಆಶ್ಲೆಗೆ ತುಂಬಾ ಶಾಕ್ ಆಗುತ್ತೆ, ಏನಾಯ್ತೋ ಏನೋ ಅಂತ ನೀರ್ಗೆ ಹಾರಿ ಅವನ ಹತ್ರ ಸ್ವಿಮ್ ಮಾಡ್ಕೊಂಡು ಹೋಗ್ತಾನೆ. ಅವನ ಹಿಂದ್ಗಡೆ ಶಾನ್ ಕೂಡ ಬರ್ತಾನೆ. ಇನ್ನೇನು ಬ್ರೆಟ್ ಹತ್ರ ಹೋಗ್ಬೇಕು ಅನ್ನೋಷ್ಟ್ರಲ್ಲಿ ಅವನಿಗೆ ಗೊತ್ತಾಗ್ಬಿಡುತ್ತೆ ಬ್ರೆಟ್ ನ ಮೊಸಳೆ ಹಿಡ್ಕೊಂಡಿದೆ ಅಂತ. ಅದು ಕೂಡ ಸುಮಾರು 13ರಿಂದ 15 ಅಡಿ ಉದ್ದ ಇರುತ್ತೆ. ಸಡನ್ ಆಗಿ ಆಶ್ಲೆ ಇದ್ದವನು ಶಾನ್ಗೆ ಕೂಗಿ ಹೇಳ್ತಾನೆ, ಮಗ ಅವನ್ನ ಮೊಸಳೆ ಹಿಡ್ಕೊಂಡಿದೆ, ಯಾವ್ದಾದ್ರು ಮರ ಇದ್ರೆ ಹತ್ಕೊಂಡ್ಬಿಡೋಣ ಅಂತ. ಶಾನ್ ಕೂಡ ಫುಲ್ ನರ್ವಸ್ ಆಗ್ಬಿಡ್ತಾನೆ. ಅಲ್ಲೇ ಇದ್ದಂತ ಒಂದು ಮ್ಯಾಂಗ್ರೋ ಟ್ರೀನ ನೋಡ್ತಾನೆ. ಮ್ಯಾಂಗ್ರೋ ಟ್ರೀ ಯಾವ ತರ ಇರುತ್ತೆ ಅಂದ್ರೆ ಅದು ನದಿಲೇ ಹುಟ್ಟಿರುತ್ತೆ, ಅದರ ಬೇರ್ಗಳು ಪೂರಾ ನದಿಲೇ ಹರಡ್ಕೊಂಡಿರುತ್ತೆ. ಅಂತಹ ಒಂದು ಮ್ಯಾಂಗ್ರೋ ಟ್ರೀನ ನೋಡಿ ಶಾನ್ ಅದಕ್ಕೆ ಹತ್ಕೊಂಡು ಅಲ್ಲಿಂದಾನೆ ಆಶ್ಲೆನ ಎಳ್ಕೊಂಡ್ಬಿಡ್ತಾನೆ. ಇಬ್ರು ಮರ ಹತ್ತಿ ಕೂತ್ಕೊಳ್ತಾರೆ. ಅಲ್ಲೇ ಸುತ್ತಮುತ್ತ ಎಲ್ಲಾ ಕಡೆ ನೋಡ್ತಾರೆ, ಎಲ್ಲೂ ಕೂಡ ಬ್ರೆಟ್ ಕಾಣೋದಿಲ್ಲ. ಆದ್ರೆ ಅವನಿದ್ದಂತ ಜಾಗ ಮಾತ್ರ ಫುಲ್ಲು ರೆಡ್ ಆಗಿರುತ್ತೆ. ಅವರಿಬ್ರು ಮರದ ಮೇಲೆ ಕೂತ್ಕೊಂಡೆ ಬ್ರೆಟ್ ಎಲ್ಲಿದೆಯಾ ಅಂತ ಜೋರಾಗಿ ಕಿರ್ಚ್ತಾರೆ. ಆದ್ರೆ ಆಪೋಸಿಟ್ ಇಂದ ಏನು ಕೂಡ ರಿಪ್ಲೈನೇ ಬರೋದಿಲ್ಲ. ಇವರಿಬ್ರಿಗೂ ತುಂಬಾ ಭಯ ಆಗ್ತಿರುತ್ತೆ. ಹಾಗೆ ನೋಡ್ತಾ ಇದ್ದಾಗೆ ನೀರೊಳಗಿಂದ ಬ್ರೆಟ್ ಹಾಕಿದಂತ ಟೀ ಶರ್ಟ್ ನೀರಿನ ಮೇಲ್ ಬಂದು ತೇಲ್ತಾ ಇರುತ್ತೆ. ಇವರಿಬ್ರಿಗೆ ಅವಾಗ ಗೊತ್ತಾಗುತ್ತೆ ಬ್ರೆಟ್ ಇನ್ನು ಮೊಸಳೆ ಬಾಯಲ್ಲೇ ಇದ್ದಾನೆ ಅಂತ. ಜೊತೆಗೆ ನಾ ಮೊದಲೇ ಹೇಳಿರೋ ತರ ಆ ನದಿ ನೀರು ತುಂಬಾ ಡಾರ್ಕ್ ಇದ್ದಿದ್ರಿಂದ ನೀರಿನ ಸರ್ಫೇಸ್ ಇಂದ 2 ಇಂಚಷ್ಟು ಮಾತ್ರ ಕಾಣ್ತಿರುತ್ತೆ ಕೆಳಗೆ. ಅದರಿಂದ ಕೆಳಗಡೆ ಏನ್ ಆಗ್ತಿದೆ ಅನ್ನೋದು ಕೂಡ ಗೊತ್ತೇ ಆಗ್ತಿರೋದಿಲ್ಲ. ಸ್ವಲ್ಪ ಹೊತ್ತಲ್ಲೇ ಮೊಸಳೆ ನೀರಿಂದ ಮೇಲ್ ಬಂದು ಅವರಿಬ್ರು ಮುಂದೆನೆ ಆ ಬ್ರೆಟ್ ನ ತಿಂದಾಕ್ಬಿಡುತ್ತೆ. ಇವರಿಬ್ರಿಗೂ ಏನು ಕೂಡ ಮಾಡೋಕ್ಕಾಗೋದಿಲ್ಲ. ಸುತ್ತಮುತ್ತ ಜೋರಾಗಿ ಕಿರ್ಚ್ತಾರೆ, ಆದ್ರೆ ಅಲ್ಲಿ ಯಾರು ಕೂಡ ಇರೋದಿಲ್ಲ. ಈ ಕಡೆ ಮೊಸಳೆ ಆ ಬ್ರೆಟ್ ನ ಬಾಡಿನ ಉಳಿದಿರೋ ಪಾರ್ಟ್ಸ್ ಗಳನ್ನ ಒಂದ್ ಕಡೆ ಸೈಡ್ ಗೆ ತಗೊಂಡೋಗಿ ಹಾಕಿರುತ್ತೆ. ಅಲ್ಲಿಗೆ ಬ್ರೆಟ್ ಚಾಪ್ಟರ್ ಕ್ಲೋಸ್. ಇನ್ ಇವರಿಬ್ರು ಯಾರಾದ್ರೂ ಬರ್ತಾರೆ ಅಂತ ಕಾಯ್ಕೊಂತ ಮರದಲ್ಲೇ ಕೂತ್ಕೊಳ್ತಾರೆ. ನೋಡ್ತಿದ್ದ ಹಾಗೆ ಸಂಜೆ ಆಗ್ತಾ ಬರುತ್ತೆ, ಯಾರು ಕೂಡ ಬರೋದಿಲ್ಲ. ಒಂದ್ ಕಡೆಯಿಂದ ಕತ್ತಲ್ ಆವರಿಸ್ಕೊಳ್ತಾ ರಾತ್ರಿ ಆಗ್ತಾ ಬರುತ್ತೆ. ಜೊತೆಗೆ ಇವ್ರೇನಿದ್ರಲ್ಲ ಮರ, ಆ ಮರದ ಕೆಳಗಡೆನೆ ನೀರಲ್ಲಿ ಮೊಸಳೆ ಇವರನ್ನೇ ಅಬ್ಸರ್ವ್ ಮಾಡ್ತಾ ನೋಡ್ತಾ ಇರುತ್ತೆ. ಅದನ್ನ ನೋಡಿ ಇವರಿಬ್ರು ಫುಲ್ಲು ನರ್ವಸ್ ಆಗ್ಬಿಡ್ತಾರೆ. ಏನು ಮಾಡ್ಬೇಕು ಅಂತಾನೆ ಗೊತ್ತಾಗಲ್ಲ. ಅವತ್ತಿನ ದಿನ ರಾತ್ರಿ ನಾವಿಬ್ರು ಮಲಗಿದ್ರೆ ಏನಾದ್ರೂ ಎಡವಟ್ ಆಗ್ಬಿಡುತ್ತೆ ಅಂತ ಇಬ್ರು ಕೂಡ ರಾತ್ರಿ ಮಲಗೋದೇ ಬೇಡ ಅಂತ ಡಿಸೈಡ್ ಮಾಡ್ತಾರೆ. ರಾತ್ರಿ ಊಟ ಇರೋದಿಲ್ಲ. ಸೊ ಇಬ್ರು ಫುಲ್ಲು ಸುಸ್ತಾಗಿರ್ತಾರೆ. ರಾತ್ರಿ ಇಡೀ ಫುಲ್ಲು ಗುಡುಗು ಮಿಂಚು ಎಲ್ಲ ಬಂದು ಮಳೆ ಬರ್ತಿರುತ್ತೆ. ಆ ಮಿಂಚು ಬೆಳಕು ಬರ್ತಿರುತ್ತಲ್ಲ, ಆ ಮಿಂಚಿನ ಬೆಳಕಲ್ಲೇ ಅವರಿಬ್ರು ಮೊಸಳೆ ನೀರಲ್ಲಿ ಎಲ್ಲಾದ್ರೂ ಕಾಣುತ್ತಾ ಅನ್ನೋದನ್ನ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಆದ್ರೆ ಆ ಮೊಸಳೆ ಅವರನ್ನೇ ನೋಡ್ತಾನೆ ಇರುತ್ತೆ. ಫುಲ್ ನೈಟ್ ಅವ್ರನ್ನ ನೋಡ್ತಾನೆ ಇರುತ್ತೆ. ಅವರಿಬ್ರು ಕೂಡ ಮಲ್ಗೋದೇ ಇಲ್ಲ.
ಹೀಗೆ ಬೆಳಗ್ಗೆ ಆಗುತ್ತೆ. ಅವರಿಬ್ರು ನೋಡ್ತಾರೆ, ಮೊಸಳೆ ಎಲ್ಲೂ ಕೂಡ ಕಾಣೋದಿಲ್ಲ. ಆಶ್ಲೆ ಇದ್ದವನು ನಿಧಾನಕ್ಕೆ ಮರದಿಂದ ಕೆಳಗಿಳಿದು ನೀರೊಳಗಿಳಿದು ಇನ್ನೇನು ಈಜೊಡಿಬೇಕು ಅನ್ನೋಷ್ಟರಲ್ಲಿ ಆಚೆ ದಡದಿಂದ ಮೊಸಳೆ ನೀರೊಳಗಿಳಿದು ಇವನ್ ಕಡೆನೆ ಬೇಗ ಬೇಗ ಬರ್ತಿರುತ್ತೆ. ಅದನ್ನ ಶಾನ್ ನೋಡ್ಬಿಟ್ಟು ಜೋರಾಗಿ ಕೂಗ್ತಾನೆ, ಮಗ ನಿನ್ ಕಡೆನೆ ಮೊಸಳೆ ಬರ್ತಿದೆ, ಬೇಗ ವಾಪಸ್ ಬಾ ಅಂತ. ಪುನಃ ಆಶ್ಲೆ ವಾಪಸ್ ಬಂದು ಮರ ಹತ್ಕೊಂಡ್ಬಿಡ್ತಾನೆ. ಅಲ್ಲಿಗೆ ಮೊಸಳೆ ಸುಮ್ಮನಾಗೋದಿಲ್ಲ. ನೀರಿಂದ ಮೇಲ್ ಬಂದು ಇವರಿದ್ದ ಮರದ ಕೆಳಗಡೆ ಬಂದು ದೊಡ್ಡದಾಗಿ ಬಾಯಿ ತೆಗೆದು ಜೋರಾಗಿ ಸೌಂಡ್ ಮಾಡ್ಬಿಟ್ಟು ಹೋಗುತ್ತೆ. ಅದನ್ನ ನೋಡಿ ಇವರಿಬ್ರಿಗೂ ಕೈ ಕಾಲೇ ಆಡೋದಿಲ್ಲ. ಆದ್ರೆ ಅವತ್ತಿನ ದಿನ ಅಲ್ಲೇ ಪೆಟ್ರೋಲಿಂಗ್ ಮಾಡ್ತಿದ್ದಂತಹ ಡಿಪಾರ್ಟ್ಮೆಂಟ್ಗೆ ಇವರ ವೆಹಿಕಲ್ ಗಳು ಕಾಣುತ್ತೆ. ಸೊ ಯಾವ್ದಿರ್ಬೋದು ಅಂತ ಅಲ್ಲೇ ಸುತ್ತಮುತ್ತ ಹುಡುಕ್ತಾರೆ, ಯಾರು ಕೂಡ ಕಾಣಲ್ಲ. ಆಮೇಲೆ ಕಂಟ್ರೋಲ್ ರೂಮ್ಗೆ ಇನ್ಫಾರ್ಮ್ ಮಾಡಿ ಸರ್ಚಿಂಗ್ ಸ್ಟಾರ್ಟ್ ಮಾಡ್ತಾರೆ. ಅದೇ ಕಾಡಲ್ಲಿ ಒಂದಷ್ಟು ಕಿಲೋಮೀಟರ್ ಗಳಷ್ಟು ದೂರ ಹುಡುಕ್ತಾರೆ, ಯಾರು ಕೂಡ ಸಿಗಲ್ಲ. ಕೊನೆಗೆ ನದಿಯಲ್ಲಿ ಇರ್ಬೋದು ಅನ್ನೋ ಕಾರಣಕ್ಕೆ ಒಂದು ಟೀಮ್ ಮಾಡಿ ನದಿಲೂ ಕೂಡ ಸರ್ಚಿಂಗ್ ಸ್ಟಾರ್ಟ್ ಮಾಡ್ತಾರೆ. ಅದೃಷ್ಟಕ್ಕೆ ಆ ರೆಸ್ಕ್ಯೂ ಟೀಮ್ ಅವರಿಗೆ ಇವರಿಬ್ರು ಕೂಡ ಕಾಣ್ತಾರೆ. ಹಾಗಾಗಿ ಅವರು ಮರದ ಹತ್ರ ಬಂದು ಇವರಿಬ್ರನ್ನ ಕೂಡ ಅಲ್ಲಿಂದ ರೆಸ್ಕ್ಯೂ ಮಾಡಿ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡ್ತಾರೆ. ಇಬ್ರಿಗೂ ಕೂಡ ಟ್ರೀಟ್ಮೆಂಟ್ ಆಗತ್ತೆ. ಇಬ್ರು ಊಟ ಇಲ್ದೇ ಇರೋ ಕಾರಣ ತುಂಬಾ ನರ್ವಸ್ ಆಗಿರ್ತಾರೆ. ಆಮೇಲೆ ಇವರಿಬ್ರು ನಾವಲ್ಲಿಗೆ ಯಾಕೆ ಹೋದ್ವಿ, ಅಲ್ಲಿ ಏನಾಯ್ತು ಅನ್ನೋದನ್ನ ಪೂರ್ತಿಯಾಗಿ ಹೇಳ್ತಾರೆ. ಹಾಗೆ ಬ್ರೆಡ್ ಅನ್ನ ಮೊಸಳೆ ತಿಂದಾಕಿದ್ದನ್ನು ಕೂಡ ಹೇಳ್ತಾರೆ. ಸೊ ಪೊಲೀಸ್ ಅವರು ಅಲ್ಲಿ ಸರ್ಚಿಂಗ್ ನ ಮಾಡ್ತಾರೆ. ಆದ್ರೆ ಅಲ್ಲಿ ಬ್ರೆಡ್ ನ ಬಾಡಿ ಪಾರ್ಟ್ಸ್ ಏನು ಕೂಡ ಸಿಗಲ್ಲ. ಅವನು ಹಾಕಿದಂತ ಟೀ ಶರ್ಟ್ ಮಾತ್ರ ಸಿಗುತ್ತೆ. ಅದನ್ನ ತಂದು ಅವರ ಫ್ಯಾಮಿಲಿ ಅವರಿಗೆ ಕೊಡ್ತಾರೆ. ನಾನಿವತ್ತು ಹೇಳಿದಂತ ಈ ಸ್ಟೋರಿ ಈ ಶಾನ್ ಮತ್ತೆ ಆಶ್ಲೆ ಇಬ್ರು ಕೂಡ ಒಂದು ಇಂಟರ್ವ್ಯೂ ನಲ್ಲಿ ಕೊಟ್ಟಂತಹ ಸ್ಟೇಟ್ಮೆಂಟ್. ಇವತ್ತಿಗೂ ಕೂಡ ಪ್ರತಿ ವರ್ಷ ಬ್ರೆಟ್ ನ ಬರ್ತ್ಡೇ ದಿನ ಅವನ ಫ್ಯಾಮಿಲಿ ಮತ್ತೆ ಈ ಇಬ್ರು ಫ್ರೆಂಡ್ಸ್ ಆ ನದಿಯ ತೀರಕ್ಕೆ ಹೋಗಿ ಇಡೀ ದಿನ ಸ್ಪೆಂಡ್ ಮಾಡಿ ಹಾಗೆ ಅವನ ಆತ್ಮಕ್ಕೆ ಶಾಂತಿ ಸಿಗೋ ಹಾಗೆ ಪ್ರೇ ಮಾಡಿ ಬರ್ತಾರೆ. ಈ ರಿಯಲ್ ಇನ್ಸಿಡೆಂಟ್ ಮೇಲೆ ಬ್ಲಾಕ್ ವಾಟರ್ ಅಂಡ್ ರೋಗ್ ಅನ್ನೋ 2 ಸಿನಿಮಾ ಕೂಡ ಆಗಿದೆ. ಅದರಲ್ಲಿ ಈ ಆಶ್ಲೆ ಮತ್ತೆ ಶಾನ್ ಕ್ಯಾರೆಕ್ಟರ್ ಅಲ್ಲಿ ಇಬ್ರು ಹುಡುಗಿಯರು ಬರ್ತಾರೆ. ಅವತ್ತಿನ ದಿನ ಆ 3 ಜನ ಕ್ರಾಕೊಡೈಲ್ ಬೋರ್ಡ್ ಅನ್ನ ಸೀರಿಯಸ್ ಆಗಿ ತಗೊಂಡಿದ್ರೆ ಅವರಿಗೆ ಆ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಅದಕ್ಕೆ ಹೇಳೋದು ಅತಿಯಾದ ಬುದ್ಧಿವಂತಿಕೆ ಒಳ್ಳೇದಲ್ಲ ಅಂತ. ಓಕೆ ಗೈಸ್, ಇದಾಗಿತ್ತು ಇವತ್ತಿನ ಕಂಟೆಂಟ್. ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಹಾಗೆ ಕಂಟೆಂಟ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮರಿದೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್.